ಈ ದಿನಗಳು ಆರೋಗ್ಯ ಬಹಳ ಮುಖ್ಯ. ಆದ್ದರಿಂದ ಆರೋಗ್ಯ ಎಲ್ಲಿ ಸಿಗುತ್ತೆ ಅಂತ ಅನೇಕರು ಏನು ಮಾಡ್ತಿದ್ದಾರೆ, ಈಗ ಅಲ್ಲಿ ಇಲ್ಲಿ ಜನ ಓಡ್ತಾನೇ ಇದ್ದಾರೆ. ಆದರೆ ಆರೋಗ್ಯಗಳು ಅನೇಕ ಸಮಯ ಪರ್ಮನೆಂಟ್ ಆಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ಮಾತ್ರ ಬಿಡೆ, ಆಮೇಲೆ ತಿರುಗಿ ಅದೇ ಕಾಯಿಲೆಗಳು ವಾಪಸ್ ಬರುತ್ತೆ. ಆದರೆ ಒಬ್ಬ ವ್ಯಕ್ತಿ ವಾಕ್ಯದೊಂದಿಗೆ ಅವನ ಜೀವಿತವನ್ನು ಒಪ್ಪಿಸಿಕೊಡುವಾಗ, ಜ್ಞಾನೋಕ್ತಿ 4:20 ಹೇಳುತ್ತೆ, ಆಮೇಲೆ ಈಗ ಓದ್ಬೇಡಿ, ಎಲ್ಲ ನಾನು ಯಾವಾಗ ಓದು ಅಂತ ಹೇಳ್ತೀನಿ ಅವಾಗ ಓದಿ. ಆಮೇಲೆ ವಾಕ್ಯ ಮೆಡಿಸನ್ ಆಗಿದೆ ಅಂತೆ. ಆಮೇಲೆ ವಾಕ್ಯ ದೇಹಕ್ಕೆಲ್ಲ ಮೆಡಿಸನ್ ಆಗಿದೆ. ಯಾವುದಾದ್ರೂ ಮೆಡಿಸನ್ ಇದೆಯಾ ಎಲ್ಲ ಕಾಯಿಲೆ ಗುಣ ಆಗುವಂಥದ್ದು ಅಂತ ನೀವು ಮೆಡಿಕಲ್ ಶಾಪಲ್ಲೂ ಕೇಳಿ ನೋಡಿ, ಅವ್ರು ಯಾವ ಮೆಡಿಸನ್ ಕೊಡೋದಿಲ್ಲ. ಅಂದರೆ ಎಲ್ಲ ನನ್ನ ಶರೀರದ ಅಂಗಗಳಿರುವಂಥ ಎಲ್ಲ ನೋವು ಬರದ ಹಾಗೆ ನನಗೊಂದು ಮೆಡಿಸನ್ ಕೊಡಿ ಅಂತ ಕೇಳಿ ನಿಮಗೆ ಸಿಗಲ್ಲ. ಆದರೆ ದೇವ್ರ ವಾಕ್ಯ ದೇಹಕ್ಕೆಲ್ಲ ಮೆಡಿಸನ್ ಅಂತೆ. ಇದು ದೇಹಕ್ಕೆ ಮಾತ್ರವಲ್ಲ,